ಏನು ಸಮಸ್ಯೆ? ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸೆಲ್ವ ಪೆರ್ಮಾಳ್, ಹ್ಮ್. ಶ್ರೀಲಂಕಾದಿಂದ ಬಂದದ್ದು. ಇಲ್ಲಿ ಬಂದು ಸಾಧಾರಣ ಈಗ 50 ವರ್ಷ ಆಯಿತು. ನಮಗೆ ರಿಟೈರ್ಡ್ ಆಯಿತು. ನಮ್ಮ ಮಿಸ್ಸಸ್ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಮನೆ ಖಾಲಿ ಮಾಡಬೇಕಂದ್ರೆ ಮನೆ ನಮಗೆ ವಸ್ತು ರಿಪೇರಿ ಏನು ಮಾಡುವುದಿಲ್ಲ. ಈ ಮಳೆಗಾಲಕ್ಕೆ ಎಲ್ಲ ಬಿದ್ದು ಹೋಗ್ತದೆ. ಅದು ನಮಗೆ ಮಲಗಲಿಕ್ಕೆ ಎದುರಿಗೆ ಆಗ್ತದೆ, ತಲೆಗೆ ಬಿದ್ದುತ್ತದೆ ಅಂಚೆಲ್ಲ. ಆ ರೀತಿ ಉಂಟು. ನಾವು ಡಿಪಾರ್ಟ್ಮೆಂಟ್ ಅವರಲ್ಲಿ ಹೇಳಿದ್ದೇವೆ, ಅವ್ರು ರಿಪೇರ್ ಮಾಡುವುದಿಲ್ಲ, ಇನ್ನು ನೀವೇ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಹಾಗಿರುವಾಗ ನಮಗೆ ಮನೆ ಕೂಡ ನಾವು ಪಂಚಾಯತ್ನಲ್ಲಿ ಕೊಟ್ಟು 10 ವರ್ಷ ಆಯಿತು. 5 ಸೆನ್ಸ್ ಜಾಗೆಗೆ 3 ಸೆನ್ಸ್ ಆದರೂ ಕೊಡಿ ಅಂತ ಹೇಳಿ, ಮನೆ ಆದ್ರೆ ಒಂದು ಕಡೆ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಕೊಡಲಿಲ್ಲ. ಅವರಿಗೆ ಬೇಕಾದವರಿಗೆ ಅವರು ಕೊಡ್ತಾ ಇದ್ದಾರೆ. ನಮಗೆ ಅಂತ ಹೇಳಿ ಬಿಟ್ಟ ಜಾಗ ಎಲ್ಲ ಅಲ್ಲಿ ಉಂಟು. ಅದನ್ನು ಬೇರೆ ಅವರಿಗೆ ಮಾಡ್ತಾ ಇದ್ದಾರೆ. ರಬ್ಬರು ಇಟ್ಟಿದ್ದಾರೆ, ಅದರಲ್ಲಿ ರಬ್ಬರ್ ಕೃಷಿ ಮಾಡಿದ್ದಾರೆ. ನಮಗೆ ಎಲ್ಲಿ ಜಾಗ ಇಲ್ಲ, ನಾವು ಏನು ಮಾಡುವುದು? ನೀವೇ ಅದಕ್ಕೆ ಒಂದು ದಾರಿ ತೋರಿಸ್ಬೇಕು ನಮಗೆ. ನಿಮಗೆ ಈಗ ರಿಟೈರ್ಡ್ ಆದ ನಂತರ ರಿಟೈರ್ಡ್ ಆಗಿ ನಾನು ಮನೆಯಲ್ಲಿದ್ದೇನೆ. ಅದೇ ನೀವೇ ಹೇಳ್ಬೇಕು ಗತಿ ಏನಂತ. ನಿಮಗೆ ಮನೆ ಸಿಗ್ತದ? ಮನೆ ಇಲ್ಲ, ಮನೆ ಬಿಟ್ಟು ಕೊಡಬೇಕು. ಮನೆ ತಾರೀಕು ಅವರೇ ಕಟ್ತಾರಲ್ಲ ಡಿಪಾರ್ಟ್ಮೆಂಟ್ ಅವರು. ನಮಗೆ ಅಂತ ಹೇಳಿ ಸ್ವಂತ ಮನೆ ಇಲ್ಲ. ಎಷ್ಟು ಕುಟುಂಬ ಇದೆ ಇಲ್ಲಿ? ಕುಟುಂಬ ಇಲ್ಲಿ ಸಾಧಾರಣ ಒಂದು 15 ಕುಟುಂಬ ಇಲ್ಲಿ ಉಂಟು. ಬೇರೆ ಮೇಲೆ ಒಂದು 15 ಉಂಟು. ಐತೂರು ಗ್ರಾಮದಲ್ಲಿ ಟೋಟಲ್ ಎಷ್ಟಿರ್ಬೋದು? ಐತೂರು ಗ್ರಾಮದಲ್ಲಿ ಒಂದು ಸಾಧಾರಣ ಒಂದು 500 ಇರ್ಬೋದು. ಸೇಮ್ ಪರಿಸ್ಥಿತಿ? 500 ಸೇಮ್ ಪರಿಸ್ಥಿತಿ ಇಲ್ಲ. ನಾನು 74 ವರ್ಷ ಆಗಿದೆ ಸರ್. ಈಗ ರಿಟೈರ್ಡ್ ಆಗಿದ್ದಾರೆ. ಇಲ್ಲಿ ಗೊತ್ತಿಲ್ಲ ಅವನು. ಇದೆಲ್ಲ ಶ್ರೀಲಂಕಾ ತಕೊಂಡು ಬಂದಿದ್ದೆ. ರಮ್ಟಾಂಗ್ ಆ ತಾಯಿ ಎಲ್ಲೂ ಒಂದು ತಾಯಿ ಹೋಗಿದೆ. ಉದಯವಾಣಿ ಪೇಪರ್ನಲ್ಲಿ ಬಂದಿದೆ ಕರ್ನಾಟಕ. ಆ ಪೇಪರ್ ನಮ್ಮ ಹತ್ರ ಉಂಟು, ಮನೆಯಲ್ಲಿ ಉಂಟು. 23 ವರ್ಷ ಆಗಿದೆ. ಹೋಗಿ ಬಂದು 23 ವರ್ಷ ಆಗಿದೆ. ಅಲ್ಲಿಂದ ತಕೊಂಡು ಬಂದಿದೆ ತೆಗೆಲ್ಲ. ಮಂಗ ತಕೊಂಡು ಹೋಗ್ತದೆ. ಮಂಗ ಡೈಲಿ ಬರ್ತದೆ. ಮಂಗ ಇಲ್ಲಿ ಸೆಕೆಂಡ್ ಇದೆ ಸರ್. ಹಗಲು ಮಂಗ, ರಾತ್ರಿ ಆನೆ ಮತ್ತು ಹಂದಿ. ರಾತ್ರಿ ಆನೆ, ಪಗಲೆಲ್ಲ ಮಂಗ.